ಪ್ರವಾಸಕ್ಕೆ ಅಂತ ತೆರಳಿದಂತಹ ಪ್ರವಾಸಿಗರು ಈಗ ಡೆತ್ ಆಗಿದ್ದಾರೆ. ಅಪಘಾತದ ಕಾರಣದಿಂದಾಗಿ 4 ಕಾರ್ನಲ್ಲೇ ಸಾವನ್ನಪ್ಪಿದ್ದಾರೆ. ಕೊಡಗಿನ ದೇವರಕೊಲ್ಲಿ ಬಳಿ ನಡೆದಿರುವಂತಹ ದುರಂತ ಇದು. ನಿಹಾದ್, ರಿಶಾನ್, ರಶೀಬ್ ಮತ್ತು ಮತ್ತೊಬ್ಬರು ಸಾವನ್ನಪ್ಪಿದ್ದಾರೆ. ಕಾರು ಹಾಗೂ ಲಾರಿ ನಡುವೆ ಮುಖಾಮುಖಿ ಡಿಕ್ಕಿಯಾದ ಪರಿಸ್ಥಿತಿ. ಇದರ ಹಿನ್ನೆಲೆಯಲ್ಲಿ ಕಾರ್ನಲ್ಲಿದ್ದ ಅಷ್ಟೂ ಮಂದಿಯೂ ಕೂಡ ಸ್ಪಾಟ್ ಡೆಡ್. ಮಂಗಳೂರು ಕಡೆಯಿಂದ ಮಡಿಕೇರಿ ಕಡೆಗೆ ಲಾರಿ ಬರ್ತಾ ಇತ್ತು. ಮಡಿಕೇರಿಯಿಂದ ಮಂಗಳೂರಿನ ಕಡೆಗೆ ಕಾರು ಹೊರಟಿತ್ತು. ಈ ಸಂದರ್ಭದಲ್ಲಿ ಅಪಘಾತ ಸಂಭವಿಸಿದೆ. ಅಪಘಾತದ ರಭಸಕ್ಕೆ ಕಾರಿನ ಗಾಜುಗಳು ಹೇಗೆ ಪುಡಿಯಾಗಿವೆ ಅನ್ನೋದನ್ನ ನೋಡ್ತಾ ಇದ್ರಿ. ಮತ್ತು ಇಡೀ ಕಾರು ಜಖಮಾಗಿದೆ, ನಜ್ಜುಗುಜ್ಜಾಗಿದೆ. ಸೊ ಆ ಕಾರ್ನಲ್ಲಿದ್ದಂತಹ 4 ಕೂಡ ಸಾವನ್ನಪ್ಪಿದ್ದಾರೆ. ಇವರೆಲ್ಲರೂ ಕೂಡ ಪ್ರವಾಸಕ್ಕೆ ಅಂತ ಹೊರಟಿದ್ರು ಅನ್ನೋದು ಗೊತ್ತಾಗ್ತದೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್ರಿಂದ. ಮಲ್ಲಿಕಾರ್ಜುನ್, ಘಟನೆ ಹೇಗಾಗಿದೆ, ಯಾರು ತಪ್ಪು ಅನ್ನೋದು ಗೊತ್ತಾಗ್ತಾ ಇದೆ, ಮತ್ತು ಕಾರ್ನಲ್ಲಿದ್ದವ್ರು ಯಾರೂ ಬದುಕಲಿಲ್ವಾ? ಖಂಡಿತವಾಗ್ಲೂ ದಿವ್ಯ ಜ್ಯೋತಿ, ಕೊಡಗು ಜಿಲ್ಲೆ ಮಡಿಕೇರಿ ತಾಲೂಕಿನ ದೇವರಕೊಲ್ಲಿ ಬಳಿ ಒಂದು ದಾರುಣ ಘಟನೆ ನಡೆದಿರ್ತಕ್ಕಂಥದ್ದು. ಕೊಡಗು ಜಿಲ್ಲೆ ವಿರಾಜಪೇಟೆಯ ಗೋಣಿಕೊಪ್ಪದ ಮೂಲದ ನಿವಾಸಿಗಳು ಅಂತ ಹೇಳಲಾಗ್ತಾ ಇದೆ. ಇವರೇ ಬಹಳ ಉಳ್ಳಾಳದಿಂದ ಇವ್ರು ನೇರವಾಗಿ ಮಡಿಕೇರಿ ಕಡೆ ಪ್ರಯಾಣ ಕೂಡ ಮಾಡ್ತಾ ಇದ್ರು. ಯುವಕರು ಅತ್ಯಂತ ವೇಗವಾಗಿ ಪ್ರಯಾಣವನ್ನ ಮಾಡ್ತಾ ಇದ್ರು. ಲಾರಿ ಚಾಲಕನ ಕಂಟ್ರೋಲ್ಗೆ ತಪ್ಪದೆ ಏಕಾಏಕಿ 2 ಮುಖಾಮುಖಿ ಡಿಕ್ಕಿ ಸಂಭವಿಸಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸ್ಥಳದಲ್ಲೇ 2 ಮೃತಪಟ್ಟಿದ್ರೆ ಮತ್ತೆ ಇಬ್ಬರನ್ನ ಆಸ್ಪತ್ರೆಗೆ, ಅಂದ್ರೆ ದಕ್ಷಿಣ ಕನ್ನಡದ ಸುಳ್ಯ ಆಸ್ಪತ್ರೆಗೆ ರವಾನೆ ಮಾಡುವಂತ ಸಂದರ್ಭದಲ್ಲಿ 2 ಕೂಡ ಮೃತಪಟ್ಟಿರ್ತಕ್ಕಂಥದ್ದು. ಹೀಗಾಗಿ ಒಂದು ಕೊಡಗು ಜಿಲ್ಲೆಯಲ್ಲಿ ಇವತ್ತು ದಾರುಣವಾದ ಘಟನೆ ಸಂಭವಿಸಿರ್ತಕ್ಕಂಥದ್ದು.